ಇನ್ಮೇಲೆ ಈ ಪ್ರಾಜೆಕ್ಟ್ ನಾನು ಒಬ್ಬನೇ ಹ್ಯಾಂಡಲ್ ಮಾಡ್ತೀನಿ. ಯು ಜೋಕಿಂಗ್ ತಾಂಡವ್? ನೀವೊಬ್ಬರೇ ಮಾಡ್ತೀರಾ? ನಾವು ಯಾವ ನಂಬಿಕೆ ಮೇಲೆ ಅಸೋಸಿಯೇಟ್ ಆಗೋದು ತಾಂಡವ್? ವಾಟ್ ಯು ಮೀನ್ ಯಾವ ನಂಬಿಕೆ ಮೇಲೆ? ಪ್ಲಾನ್ ನಂದೇ ತಾನೆ. ಪ್ಲಾನ್ ನಿಮ್ದೇ ಆಗಿರ್ಬೋದು, ಆದ್ರೆ ಇನ್ವೆಸ್ಟ್ ಮಾಡ್ತಿರೋದು ಆದಿ ಅವರಲ್ವಾ? ದಟ್ ಇಟ್ ಇಸ್ 200 crores. ಅಷ್ಟೆಲ್ಲ ಅವ್ರು ಇನ್ವೆಸ್ಟ್ ಮಾಡ್ತಿರೋ ಕಾರಣ ಅವ್ರ ಜೊತೆ ನಮ್ ರ್ಯಾಪ ಚೆನ್ನಾಗಿರೋ ಕಾರಣ. ರಾ ಮೆಟೀರಿಯಲ್ಸ್ ಏನೇನಿದೆಯೋ ಅದೆಲ್ಲ ಕಡಿಮೆಗೆ ಇಂಪೋರ್ಟ್ ಮಾಡ್ಕೊಡ್ತೀವಿ. ಬೈ ದ ವೇ ಆದಿ ಅವರೇ, ನಿಮ್ಗೊಂದು ಕ್ವೆಶ್ಚನ್ ಕೇಳ್ತೀನಿ. ಈ ಮಾತುಗಳೆಲ್ಲ ಆದಿಶ್ವರ್ ಕಾಮತ್ ಆಡ್ತಿರೋದ ಅಥವಾ ಎಮ್ಮೆ ಬುಟ್ಟಿಗೆ ಹಾಕೊಂಡಿರೋ ಒಬ್ಬ ಫೂಲಿಶ್ ಬಿಸ್ನೆಸ್ ಮ್ಯಾನ್ ಆಡ್ತಿರೋ ಮಾತುಗಳ? ಬ್ರೋ ಪ್ಲೀಸ್ ಬ್ರೋ, ಕಾಲರ್ ಬಿಡು. ಮಿಸ್ಟರ್ ತಾಂಡವ್, ನಾನ್ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಮರ್ಯಾದೆ ಉಳಿಸ್ಕೊಳ್ಳಿ. ಈ ಆದಿಗೆ ತಾಳ್ಮೆಯಿಂದ ಪ್ರೀತಿಯಿಂದ ಮಾತಾಡ್ಸೋಕ್ಕೂ ಗೊತ್ತು, ಕೋಪ ಬಂದಾಗ ಕೈ ಕಾಲ್ ಮುರಿಯೋಕ್ಕೂ ಗೊತ್ತು. ನೋಡಿ, ನಾನು ಯಾವ ತರ ಇರ್ಬೇಕು ಅನ್ನೋದು ನಿಮ್ ಚಾಯ್ಸ್. ಭಾಗ್ಯ ಅವ್ರನ್ನ ಪ್ರೊಟೆಕ್ಟ್ ಮಾಡಕ್ಕೆ ಯಾರು ಇಲ್ಲ ಅನ್ಕೋಬೇಡಿ. ಹಾಗನ್ಕೊಂಡು ದಬ್ಬಾಳಿಕೆ ಮಾಡಕ್ ಬಂದ್ರೆ ಈ ಆದಿ ಹೊಸ ಅವತಾರ ನೋಡ್ಬೇಕಾಗತ್ತೆ. ಆದಿ ಹೊಸ ಅವತಾರ ಏನಾದ್ರು ಬಂದ್ರೆ ನಿಮ್ ಆಟಗಳಿಗೆಲ್ಲ ಅಂತ್ಯ ಬೀಳುತ್ತೆ. ಡು ಯು ಅಂಡರ್ಸ್ಟ್ಯಾಂಡ್? You better understand that. ಛೇ, ಈ ಸೌಂದರ್ಯ ಏನಾಗಿದೆ? ಅವಳ ಟ್ರಿಪ್ ಕಳ್ಸಿದ್ದು ಹೇಗಾದ್ರೂ ಮಾಡಿ ಆ ದಿನ ಇಂಪ್ರೆಸ್ ಮಾಡು ಅಂತ. ಅಲ್ಲ, ಅವಳು ಏನ್ ಮಾಡಿದಾಳೆ ಅಂತಾನೆ ಗೊತ್ತಾಗ್ತಿಲ್ಲ. ಅವಳು ಫೋನ್ ಮಾಡಿದ್ದ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ. ಯಾಕೆ ಹೀಗ್ ಮಾಡ್ತಿದ್ದಾಳೆ? ಸೌಂದರ್ಯ ಏನಾಗಿದೆ ನಿಂಗೆ? ಹೋಗ್ ಬಂದ್ಮೇಲೆ ಫೋನ್ ಇಲ್ಲ, ಏನಿಲ್ಲ. ನಿನ್ನ ಕಳ್ಸಿದ ಕೆಲ್ಸ ಏನಾಯ್ತು? ಮುಂದಿನ ಮಾತುಕತೆ ಯಾವಾಗ ಮಾಡೋಣ? ಮಾತುಕತೆನಾ? ಏನ್ ಮಾತುಕತೆ? ನೀನ್ ಹೀಗ್ ಹೇಳ್ತಿದ್ಯಾ? ಅವತ್ತೇ ಮಾತಾಡ್ಕೊಂಡ್ವಲ್ಲ, ಆದಿ ಮತ್ತೆ ನಿನ್ನ ಮದ್ವೆ, ಅದಕ್ಕೆ ರಿಲೇಟೆಡ್ ಮಾತುಕತೆ ಯಾವಾಗ ಮಾಡೋಣ ಅಂತ. ಆಂಟಿ, ಅದೆಲ್ಲ ಏನು ಬೇಡ. ನಂಗೆ ಈ ಮಾತುಕತೆ ಎಲ್ಲ ಇಂಟ್ರೆಸ್ಟ್ ಇಲ್ಲ. ಸೌಂದರ್ಯ, ಏನ್ ಹೇಳ್ತಿದ್ಯಾ? ನೀನೇ ಬಂದು ಕೇಳಿತ್ತಾನೆ ಆ ದಿನ ಮದ್ವೆ ಆಗೋದಕ್ಕೆ ಇಂಟ್ರೆಸ್ಟ್ ಇದೆ ಅಂತ. ಅದಕ್ಕೆ ತಾನೇ ಇಷ್ಟೆಲ್ಲ ಮಾಡಿ ನಿನ್ನ ಟ್ರಿಪ್ ಕಳ್ಸಿದ್ದು. ಆ ಟ್ರಿಪ್ಪಿಗೆ ಹೋಗಿ ಬಂದಾದ್ಮೇಲೆ ನಂಗೆ ಇದೆಲ್ಲ ಯಾವ್ದು ಬೇಡ ಅನಿಸ್ತಿರೋದು. ಸೌಂದರ್ಯ, ನನಗೆ ಅರ್ಥ ಆಗ್ತಿಲ್ಲ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಆಂಟಿ, ಅಲ್ಲಿಗೆ ಹೋಗೋವರೆಗೂ ಭಾಗ್ಯ ಮತ್ತೆ ಆದಿದು ಬರೀ ಫ್ರೆಂಡ್ಶಿಪ್ ಅಂತ ಅನ್ಕೊಂಡಿದ್ದೆ. ಬಟ್ ಆ ನ್ಯೂಸ್ ನೋಡಾದ್ಮೇಲೆ ನಂಗೆ ಆದಿನ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಿಲ್ಲ ಆಂಟಿ. ಬಟ್ ತುಂಬಾ ಟ್ರೈ ಮಾಡಿದೆ ಆಂಟಿ, ಐ ಕಾಂಟ್. ನಾನಷ್ಟೇ ಅಲ್ಲ, ನಮ್ಮ ಅಪ್ಪ ಅಮ್ಮನೂ ಯಾರು ಒಪ್ಕೊಳ್ತಾ ಇಲ್ಲ. ನೀನ್ ಮದ್ವೆ ಆಗ್ಬೇಕಾಗಿರೋ ಹುಡುಗ ಈ ತರ ಇಮೇಜ್ ನ ಹಾಳು ಮಾಡ್ಕೊಂಡ್ರೆ ಹೇಗ್ ಮದ್ವೆ ಮಾಡ್ಕೊಳಕ್ ಆಗತ್ತೆ ಅಂತ ಹೇಳ್ತಾ ಇದಾರೆ. ಅಲ್ಲಮ್ಮ ಸೌಂದರ್ಯ, ನ್ಯೂಸ್ ಅಲ್ಲಿ ಬರೋದೆಲ್ಲ ನಿಜ ಅಂತ ನಂಬಕ್ಕಾಗತ್ತಾ?
ಆಗಂತ ನಮ್ದೇನೂ ಇರಕ್ಕಾಗಲ್ಲ ಅಲ್ವಾ ಆಂಟಿ? ನೋಡಿ, ಈ ತರ ಎಲ್ಲ ಆದ್ಮೇಲೆ ನಮ್ಮ ಮನೇಲಿ ಆದಿ ಜೊತೆ ಮದ್ವೆ ಮಾಡಕ್ಕೆ ಒಪ್ತಾ ಇಲ್ಲ. ಅವ್ರಿಗೆ ಹೇಗಿಷ್ಟ ಇಲ್ವೋ ನನ್ಗೂ ಹಾಗೆ ಇಷ್ಟ ಇಲ್ಲ ಆಂಟಿ. ಬಾಯ್. ಹಲೋ, ಅಣ್ಣ, ಹಾ ತಿಂಡಿ ಎಲ್ಲ ಆಯ್ತಲ್ಲ? ಆಯ್ತು. ಸರಿ, ಮಾತಾಡ. ಓ, ಥ್ಯಾಂಕ್ ಯು. ಏನಮ್ಮ ಮೀನಾಕ್ಷಿ, ಯಾಕೆ ಸಪ್ಪಗಿದ್ದೀಯ? ಅಣ್ಣ, ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಅಷ್ಟೇ ತಾನೇ, ಹೇಳು. ಅದಕ್ಕೆ ಯಾಕೆ ಮುಖ ಸಪ್ಪಿಗೆ ಮಾಡ್ಕೊಂಡಿದ್ಯಾ? ಹಾಗೇನು ಇಲ್ಲ. ನನ್ಗೆ ಆದಿ ಪರಿಸ್ಥಿತಿ ನೋಡಿ ಟೆನ್ಷನ್ ಆಗ್ತಿದೆ. ನೋಡಮ್ಮ, ಎಲ್ರು ಸುಮ್ನೆ ಅವನ ಬಗ್ಗೆ ತಲೆ ಕೆಡಿಸ್ತಾ ಬಿಟ್ಬಿಡಿ, ಅವನಿಗೆಲ್ಲ ಸರಿ ಮತ್ತೆ ಯಾರಾದ್ರೂ ಅವ್ನ್ ಮೋಸ ಮಾಡಿದ್ರೆ? ಮತ್ತೆ ಯಾರಾದ್ರನ್ನ? ಏನಮ್ಮ ಹೇಳ್ತಾ ಇದೀಯ ನೀನು? ನೀನು ಹೀಗೆ ಸುತ್ತಿ ಬಳಸಿ ಮಾತಾಡಿದ್ರೆ ನನ್ಗೇನು ಅರ್ಥ ಆಗದೆ. ನೇರವಾಗಿ ಹೇಳು. ಅಣ್ಣ, ಆದಿ ಎಂತದ್ದು ಅಂತ ನೀನು ಗೊತ್ತು. ಅವ್ರಿಗೋಸ್ಕರ ಜೀವನನೇ ಆದ್ರೆ ಅವರಿಂದ ಒಂದ್ ಸಣ್ಣ ಬೇಜಾರಾದ್ರೂ ಎಲ್ಲ ಕಳ್ಕೊಂಡು ಆಗ್ತಾನೆ. ಈಗ ಅವನು ಭಾಗ್ಯನ ತುಂಬಾನೇ ನಂಬಿದ. ಆದ್ರೆ ಅವಳೇನ್ ಮಾಡಿದ್ಲು? ಹೀಗೆ ಆದ್ರೆ ವಿಷಯ ಹೇಗ? ಎಲ್ಲದಕ್ಕಿಂತ ಹೆಚ್ಚಾಗಿ ಅವನ್ನ ಹೀಗೆ ಒಂಟಿಯಾಗ್ಬಿಟ್ರೆ ಕಷ್ಟ ಆಗುತ್ತಲ್ಲ. ಮೇಡಮ್, ನಮ್ಮನ್ನ ಇವತ್ತು ಬಿಟ್ಟು ಹೋಗ್ತಿದ್ದೀರಾ ಮೇಡಮ್? ಬರಲ್ಲ ಅಂತ ಹೇಳ್ಬೇಡಿ ಮೇಡಮ್, ನಮ್ಗೆ ತುಂಬಾ ಬೇಜಾರಾಗುತ್ತೆ. ಸರ್ ನಿಮ್ಗೆ ಬೈದ್ರಾ? ಅದಕ್ಕೆ ನೀವು ಹೋಗ್ತಿದ್ದೀರ ಅಲ್ವಾ? ನಾವೆಲ್ಲ ಸರ್ ಹತ್ರ ಹೋಗಿ ಮಾತಾಡಿ ನಿನ್ನ ಕಳ್ಸೋದ್ ಬೇಡ ಅಂತ ಹೇಳ್ತೀವಿ. ನೀವಿಲ್ಲ ಅಂದ್ರೆ ನಮ್ಗೆ ಓದೋಕ್ ಮನ್ಸೇ ಬರಲ್ಲ. ಇವಳು ನಾಟಕ ಮಾಡೋದ್ ಸಾಲದು ಅಂತ ಈ ಮಕ್ಳು ಬೇರೆ ಶುರು ಹಚ್ಕೊಂಡಿದ್ದಾರೆ. ಇದನ್ನೆಲ್ಲ ನೋಡೋದ್ ನನ್ ಕರ್ಮ. ನೋಡಿ ಮಕ್ಳ, ಹಾಗೆಲ್ಲ ಹೇಳ್ಬಾರ್ದು. ಯಾರಿಗೊತ್ತು, ನಾಳೆ ನನ್ನ ಜಾಗಕ್ಕೆ ಬರೋ ಹೊಸಬ್ರು ನನ್ಗಿಂತ ಒಳ್ಳೆಯವರಾಗಿರ್ಬೋದು, ನಿಮ್ಮೆಲ್ರೂ ಇನ್ನೂ ಚೆನ್ನಾಗಿ ನೋಡ್ಕೊಳ್ಬೋದು. ನೋಡಿ ಮಕ್ಳ, ನೀವೆಲ್ಲರೂ ತುಂಬಾ ಚೆನ್ನಾಗಿ ಓದ್ಬೇಕು, ದೊಡ್ಡ ದೊಡ್ಡ ಕೆಲಸ ತಗೋಬೇಕು, ಒಳ್ಳೆಯವರಾಗಿರ್ಬೇಕು. ಯಾರೇ ಬರ್ಲಿ ಯಾರೇ ಹೋಗ್ಲಿ, ನಿಮ್ ಕೆಲಸನ ನೀವುಗಳು ಶ್ರದ್ಧೆಯಿಂದ ಮಾಡಬೇಕು. ಹಾಗೆ ಎಲ್ಲದೂ ಒಳ್ಳೇದೇ ಆಗುತ್ತೆ. ಬಲ್ಲ ಪ್ರಿಯವ್ರೆ, ಇಷ್ಟು ದಿನ ಕೆಲಸದಲ್ಲಿ ನನಗೆ ನೀವೆಲ್ಲರೂ ತುಂಬಾನೇ ಹೆಲ್ಪ್ ಮಾಡಿದ್ದೀರಿ. ಥ್ಯಾಂಕ್ ಯು ಸೋ ಮಚ್.
ನಾನಿಲ್ದೇನೆ ಪ್ರಾಜೆಕ್ಟ್ ಮಾಡ್ತಾರಾ? ಅದು ಹೇಗೆ ಸಾಧ್ಯ ಅಂತ ನಾನು ನೋಡ್ತೀನಿ. ಬರಲಿ ನನ್ನ ಬಿಸ್ನೆಸ್ ಪಾರ್ಟ್ನರ್, ಅವ್ರ ಜೊತೆ ಎಲ್ಲ ಬಿಸ್ನೆಸ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಬಿಟ್ಟು ಹೋಗೋ ಥರ ಮಾಡ್ತೀನಿ. ಹಲೋ ತಾಂಡವ್. ಯಾವಯ್ಯೋ? ಹಲೋ ಸರ್, ಐ ಆಮ್ ಗುಡ್. ಏನಾಯ್ತು? ಏನಿಲ್ಲ, ಜಸ್ಟ್ ಅ ಸ್ಮಾಲ್ ಇಂಜುರಿ ಅಷ್ಟೇ. ಪ್ಲೀಸ್ ಹ್ಯಾವ್ ಅ ಸೀಟ್ ಸರ್. ಥ್ಯಾಂಕ್ ಯು. ಏನಾದರೂ ತಗೋತೀರಾ? ಫೈನ್, ಥ್ಯಾಂಕ್ ಯು. ಓಕೆ. ಇವರು? ದಿಸ್ ಇಸ್ ಮೈ ವೈಫ್ ಶ್ರೇಷ್ಠ. ನೈಸ್ ಮೀಟಿಂಗ್ ಯು ಮ್ಯಾಮ್. ನೈಸ್ ಮೀಟಿಂಗ್ ಯು ಟು. ಎಲ್ಲಿ ಆದಿ ಅವ್ರು ಬಂದಿಲ್ವಾ? ಇನ್ಫ್ಯಾಕ್ಟ್ ಈ ಮೀಟಿಂಗ್ ಆಫೀಸಲ್ಲಿ ಆಗ್ಬೇಕಿತ್ತು ಅಲ್ವಾ? ಯಾಕೆ ಇಲ್ಲಿ ಬರಕ್ಕೆ ಹೇಳಿದ್ರಿ? ಆಕ್ಚುಲಿ ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಿತ್ತು, ಅದಕ್ಕೆ ನಿಮ್ಮನ್ನ ಇಲ್ಲಿಗೆ ಕರೆದೆ. ಈ ವಿಷಯನ ನೀವು ಇರೋ ಪಾರ್ಟ್ನರ್ಸ್ಗೂ ಹೇಳ್ಬಿಡಿ ಪ್ಲೀಸ್. ಓಕೆ, ಏನಾಯ್ತು ಹೇಳಿ. ಅದು ಈ ಪ್ರಾಜೆಕ್ಟ್ ಅಲ್ಲಿ ನಾನು ಆದಿ ಅವ್ರ ಜೊತೆ ಅಸೋಸಿಯೇಟ್ ಆಗ್ತಿಲ್ಲ. ತಾಂಡವ್ ಏನ್ ಹೇಳ್ತಿದ್ದೀರಾ ನೀವು? ಆದಿ ಅವ್ರಿಲ್ಲ ಅಂದ್ರೆ ಎಲ್ಲಿ ಹೋದ್ರು? ಏನಿಲ್ಲ, ಒಂದು ಸ್ಮಾಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಸೊ ನಾನು ಈ ಪ್ರಾಜೆಕ್ಟ್ ನಲ್ಲಿ ಅವ್ರ ಜೊತೆ ಅಸೋಸಿಯೇಟ್ ಆಗ್ತಿಲ್ಲ. ಇನ್ಮೇಲೆ ಈ ಪ್ರಾಜೆಕ್ಟ್ ನಾನು ಒಬ್ಬನೇ ಹ್ಯಾಂಡಲ್ ಮಾಡ್ತೀನಿ. ಆಯು ಜೋಕಿಂಗ್ ತಾಂಡವ್? ನೀವೊಬ್ಬರೇ ಮಾಡ್ತೀರಾ? ನಾವ್ ಯಾವ ನಂಬಿಕೆ ಮೇಲೆ ಅಸೋಸಿಯೇಟ್ ಆಗೋದು ತಾಂಡವ್? ವಾಟ್ ಯು ಮೀನ್ ಯಾವ ನಂಬಿಕೆ ಮೇಲೆ? ಪ್ಲಾನ್ ನಂದೇ ತಾನೆ. ಪ್ಲಾನ್ ನಿಮ್ದೇ ಆಗಿರ್ಬೋದು, ಆದ್ರೆ ಇನ್ವೆಸ್ಟ್ ಮಾಡ್ತಿರೋದು ಆದಿ ಅವರಲ್ವಾ? ದಟ್ ಇಟ್ ಇಸ್ 200 crores. ಅಷ್ಟೆಲ್ಲ ಅವ್ರು ಇನ್ವೆಸ್ಟ್ ಮಾಡ್ತಿರೋ ಕಾರಣ, ಅವ್ರ ಜೊತೆ ನಮ್ ರ್ಯಾಪ ಚೆನ್ನಾಗಿರೋ ಕಾರಣ. ರಾ ಮೆಟೀರಿಯಲ್ಸ್ ಏನೇನಿದೆಯೋ ಅದೆಲ್ಲ ಕಡಿಮೆಗೆ ಇಂಪೋರ್ಟ್ ಮಾಡ್ಕೊಡ್ತೀವಿ. ಅಂಡ್ ಮಷಿನ್ ಇನ್ಸ್ಟಾಲ್ಮೆಂಟ್ಸ್ ಅಲ್ಲೆಲ್ಲ ಕಮರ್ಷಿಯಲ್ ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ವಿ. ಅಂಡ್ ಇಡೀ ಪ್ರಾಜೆಕ್ಟ್ ಸ್ಕೆಲಿಟನ್ನ ಇದಕ್ಕಿಂತ ದೊಡ್ಡದಾಗಿ ಮಾಡ್ಬೇಕು ಅನ್ಕೊಂಡಿದ್ವಿ. ದಟ್ ಈಸ್ ಬಿಕಾಸ್ ಆಫ್ ಆದಿ ಅವರಿಂದ. ಇವಾಗ ಅವರಿಲ್ಲ ಅಂದ್ರೆ ಹೇಗ್ ಸಾಧ್ಯ? ನಾನಂತೂ ಇದಕ್ಕೆ ಬರಲ್ಲ.